ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಮದ್ಯದ ಹಾವಳಿಗೆ ಬ್ರೇಕ್ ಹಾಕಲು ಮುಂದಾದ ಮಹಿಳಾ ಮಣಿಗಳು. ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಮದ್ಯದ ಹಾವಳಿ ಮಿತಿಮೀರಿದ್ದು, ಇಂದು ಗ್ರಾಮದ ಮಹಿಳೆಯರೇ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲ್ಲೂಕಿನ ತಮ್ಮಡಿಹಳ್ಳಿ ಗ್ರಾಮದಲ್ಲಿ ಇಂದು ತೀವ್ರ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮದ ಗಲ್ಲಿಗಳಲ್ಲಿ ತಲೆ ಎತ್ತಿರುವ ಅಕ್ರಮ ಸಾರಾಯಿ ಅಂಗಡಿಗಳಿಂದ ಬೇಸತ್ತ ಮಹಿಳೆಯರು ಕೊನೆಗೂ ಸಹನೆ ಕಳೆದುಕೊಂಡು ಪೊಲೀಸರ ಮೊರೆ ಹೋಗಿದ್ದಾರೆ. ಕಾರಣ, ಅಕ್ರಮ ಮದ್ಯ ಮಾರಾಟದಿಂದ ಹಳ್ಳಿಗಳಲ್ಲಿ ಶಾಂತಿ ಕದಡುತ್ತಿದೆ ಮತ್ತು ಕುಟುಂಬಗಳು ಬೀದಿಗೆ ಬರುತ್ತಿವೆ ಎಂಬುದು ಮಹಿಳೆಯರ ಆರೋಪ. ಗ್ರಾಮದ ನೂರಾರು ಮಹಿಳೆಯರು ಒಗ್ಗೂಡಿ ಇಂದು ಪೊಲೀಸ್ ಠಾಣೆಗೆ ತೆರಳಿ ಅಕ್ರಮ ದಂಧೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕೃತವಾಗಿ ದೂರು ದಾಖಲಿಸಿದ್ದಾರೆ. ಕೂಡಲೇ ಈ ಅಂಗಡಿಗಳನ್ನು ಮುಚ್ಚದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮದ ತಾಯಂದಿರು ಎಚ್ಚರಿಕೆ ನೀಡಿದ್ದಾರೆ. ಈ ಅಕ್ರಮ ದಂಧೆಗೆ ಪೊಲೀಸ್ ಇಲಾಖೆ ಯಾವ ರೀತಿ ಕಡಿವಾಣ ಹಾಕಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಒಳ್ಳೆ ದೊಡ್ಡ ಒಂದು ಹಾರ ತಂದಾಗ್ತೀವಿ ಮೇಡಮ್ಗೆ, ಇದೊಂದು ಕಂಡೀಷನ್ ಆಗ್ಬಿಟ್ರೆ ಸರ್ಕಾರ ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ, ಅನಧಿಕೃತವಾಗಿ ಮಾರ್ತಿದ್ದಾರೆ. ಸಪೋರ್ಟ್ ಅವ್ರ ಡಿಪಾರ್ಟ್ಮೆಂಟ್ ಕೂಡ ಇದೆ, ಯಾಕೆಂದ್ರೆ ದುಡ್ಡು ಕೊಡ್ತಾರಲ್ವಾ. ಅಲ್ಲ ಆಯ್ತು ಮೇಡಮ್, ನಾವ್ ಎಷ್ಟು ಸಾರಿ ಕೊಟ್ಟಿದ್ದೀವಿ, ಎಷ್ಟು ಸಾರಿ ಹೇಳಿದೀವಿ. ಅಲ್ಲ, ನೀವು ಮಾಡಿಲ್ಲ ಮೇಡಮ್, ನೀವು ಮಾಡಿಲ್ಲ ಮಾಡೋರು ಬೇರೆ ಇದ್ದಾರೆ, ನಿಮ್ಮ ಅಧಿಕಾರಿ ಒಳಗೆ ಮಾಡೋರು ಬೇರೆ ಇದ್ದಾರೆ. ನಿಮ್ ಬಗ್ಗೆ ನಾವ್ ಹೇಳಲ್ಲ. ಅಲ್ಲ ಪಾಪ ಮೇಡಮ್ ಉಳಿಸ್ಕೊಳ್ಳಿ, ಅದೊಂದು ಕಂಡೀಷನ್ ಮಾಡಿದ್ರೆ ಮೇಡಮ್ಗೆ ಮುಂದಿನ ದಿನಕ್ಕೆ ಒಳ್ಳೆ ದೊಡ್ಡ ಒಂದು ಹಾರ ತಂದಾಗ್ತೀವಿ ಮೇಡಮ್ಗೆ, ಇದೊಂದು ಕಂಡೀಷನ್ ಆಗ್ಬಿಟ್ರೆ ಪಂಚಾಯತಿ ಕರೆದು